ನೋಡಿ ಫ್ರೆಂಡ್ಸ್, ಪೊಲೀಸವ್ರು ಹೆಂಗೆ ಇಟ್ಕೊಂಡವ್ರೆ ಗಾಡಿಗಳನ್ನ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ಬ್ಲಾಗ್ಸ್. ಬುಧವಾರ ಇವತ್ತು 4ನೇ ತಾರೀಕು, ಟೈಮು 9:10 ಇವಾಗ ಬಂದು ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಟೀಗಿ ಕುಡ್ಕೊಂಡು ನಾಷ್ಟ ಮಾಡ್ಕೊಂಡು ನಾಯಂಡಹಳ್ಳಿ ಕಡೆ ಹೋಗೋಣ. ಡ್ಯೂಟಿ ಇಲ್ಲಿ ಯಾವುದಕ್ಕೆ ಬಂದಿಲ್ಲ ಅಂದರೆ ಡ್ಯೂಟಿ ಆನ್ ಮಾಡಿದ್ದೀನಿ. ನೋಡೋಣ ಬನ್ನಿ ಇವತ್ತಿನ ಬಾಡಿಗೆ ಕತೆ ಏನಾಗುತ್ತೆ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮೇಲೆ ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡ್ಕೊಂಡು ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲ್ ಇರುತ್ತೆ, ಹೋಗಿ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಟೀ ಅಂಗಡಿ ಹತ್ರ ಬಂದು ಒಂದು ಕಾಫಿ ಕುಡ್ಕೊಂಡು ಅಲ್ಲಿಂದ ಹೋಟ್ಲ್ ಹತ್ರ ಹೋಗಿ ಒಂದು ಇಡ್ಲಿ ತಿನ್ಕೊಂಡು ಅರ್ಧ ಚಿತ್ರಾನ್ನ ತಿನ್ಕೊಂಡು ನಾಯಂಡಹಳ್ಳಿ ಕಡೆ ಹೊರಟೆ. ಸ್ನೇಹಿತರೆ, ಟಿಫನ್ ಮಾಡ್ಕೊಂಡು ಹೊರಟಿದ್ದೀನಿ ಇವಾಗ ನಾಯಂಡಹಳ್ಳಿ ಕಡೆಗೆ. ಇಲ್ಲಿ ಯಾವುದು ಆರ್ಡ್ರು ಬರ್ತಾ ಇಲ್ಲ ನಮ್ಮ ಏರಿಯಾದಲ್ಲಿ. ನೀವಾಗ ನಾಯಂಡಹಳ್ಳಿ ಕಡೆ ಹೋಗೋಣ. ಡ್ಯೂಟಿ ಆವಾಗಲೇ ಆನ್ ಮಾಡಿದ್ದು 9 ಗಂಟೆಲ್ಲ. ಬನ್ನಿ ಹೋಗೋಣ. ಸ್ನೇಹಿತರೆ, ನಾಯಂಡಹಳ್ಳಿಗೆ ಬರ್ತಾ ಇದ್ದಂಗೆ ಒಂದು ಬಾಡಿಗೆ ಬಂದಿದೆ, 617 ರೂಪಾಯಿ ಬಂದಿದೆ. ಬನ್ನಿ ಪಿಕಪ್ ಲೊಕೇಶನ್ಗೆ ಹೋಗೋಣ. ಪಿಕಪ್ ಇಲ್ಲೇ ಆಪೋಸಿಟ್ ಇರೋದು, ಆ ಕಡೆ ಅದ್ರ ಪಕ್ಕದಲ್ಲಿ. ಆ ಕಡೆ ಗಾಡಿ ನಿಂತವೆಲ್ಲ ಎಲೆಕ್ಟ್ರಿಕ್ ಗಾಡಿ, ಅಲ್ಲೇ ಪಿಕಪ್ ಇರೋದು. ಬನ್ನಿ ಹೋಗೋಣ. ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ 19 ಬಾಕ್ಸ್ ಏನೋ ಇದೆಯಂತೆ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. ಹೋಗೋಣ ಡ್ರಾಪ್ ಲೊಕೇಶನ್ಗೆ. ಜೊತೆಲಿ ಒಬ್ರು ಬರ್ತಾರೆ ಬಿಲ್ ತಗೊಂಡು. ಹೋಗೋಣ ಬನ್ನಿ. ಪೇಣ್ಯಾಗೆ 617 ರೂಪಾಯಿ ಬಂದಿರೋದು. ಕೆಳಗಡೆ ಬಿಡ್ರ, ಒಂದು ಅದು ಬೇರೆ ಬೇರೆ ಬಾಕ್ಸ್ ತಗೊಂಡು ತಗೊಂಡೋಗೋಣ. ಆ ಗಾಡಿಗೆ ಹಾಕೋರಂತೆ ಕಟಿಂಗ್ ಅನ್ಲೋಡ್ ಎಲ್ಲ ಮಾಡ್ಕೊಂಡು ಅಲ್ಲೇ ಟೀ ಅಂಗಡಿ ಹತ್ರ ಬಂದು ಒಂದು ಟೀ ಕುಡ್ಕೊಂಡೆ. ಟೀ ಕುಡಿತಾ ಕೂತಿದ್ದಂಗೆ ಒಂದು ಬಾಡಿಗೆ ಬಂತು. ಪಿಕಪ್ ಲೊಕೇಶನ್ಗೆ ಬಂದು 6 ಶೀಟ್ ಇದೆಯಂತೆ. ಇದು ಲೋಡ್ ಮಾಡ್ತವ್ರೆ. 6 ಶೀಟು ಲೋಡ್ ಮಾಡ್ಕೊಂಡು ಹೋಗೋಣ. ಡ್ರಾಪ್ ಲೊಕೇಶನ್ ಇರೋದು ಕಾಳೆನಗರ, ಉಳಿಮೋವಿನ ಮುಂದೆ ಮನೆ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. ಹೋಗೋಣ ಬನ್ನಿ. ಡ್ರಾಪ್ ಲೊಕೇಶನ್ 27 ಕಿಲೋಮೀಟರ್ ಇದೆ. ಬನ್ನೇರುಘಟ್ಟ ರೋಡ್, ಕಾಳೆನಗರ ಡ್ರಾಪ್ ಇರೋದು. ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ಗೆ. ಇಲ್ಲಿ ಪೊಲೀಸ್ ಅವ್ರು ಹಿಡಿತಾ ಇದ್ರು ಅವಾಗಲೇ. ಇವಾಗ ಒಟ್ಟಾಗಿರುವಂಗೆ ಅಲ್ಲವ್ರೆ, ಮುಂದೆ ಅವರೇ. ಬನ್ನಿ ತೋರಿಸ್ತೀನಿ. ಹಿಡಿತವ್ರೆ. ಇಲ್ಲಿ ಮುಂದೆ ಮರೆಯಲ್ಲಿ ನಿಂತವ್ರು ನೋಡಿ, ಕಣ್ಣು ಕಾಣ್ದಂಗೆ. ಸ್ನೇಹಿತರೆ, ಇಲ್ಲೂ ಪೊಲೀಸ್ ಅವ್ರು ಹಿಡಿತವ್ರೆ ನೋಡಿ, ತೋರಿಸ್ತೀನಿ. ಇಲ್ಲಿ ಲೆಫ್ಟ್ ಸೈಡು ಪಕ್ಕದಲ್ಲೇ ಹೋಗೋಣ. ನೋಡೋಣ ಹಿಡಿತಾರೆ ಹಿಂಗೆ. ಹಿಡ್ದಿಲ್ಲ. ಸ್ನೇಹಿತರೆ, 11 ಪಾಯಿಂಟ್ ಹತ್ರ ಬಂದಿದ್ದೀನಿ. ಇದೇ ನೋಡಿ 11 ಪಾಯಿಂಟ್. ಊಟಕ್ಕೆ ಹೋಗಿದ್ದಾರಂತೆ. ಟೈಮು 2 ಗಂಟೆಗೆ ಬರ್ತಾರಂತೆ. ಊಟ ಮಾಡ್ಕೊಂಡು ಬರೋವರೆಗೂ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡೋಣ. ಟೈಮ್ 2 ಗಂಟೆ ಆಯಿತು. ಊಟ ಮಾಡ್ಕೊಂಡು ಬಂದ್ಬಿಟ್ಟು ಅನ್ಲೋಡಿಂಗು ಸ್ಟಾರ್ಟ್ ಮಾಡ್ಕೊಂಡ್ರು. 6 ಶೀಟ್ ಇತ್ತು, ಇಳಿಸ್ಕೊತವ್ರೆ ಬೇಗ ಬೇಗ. ಅನ್ಲೋಡ್ ಎಲ್ಲ ಕಂಪ್ಲೀಟ್ ಆಯ್ತಾ ಬಂತು. ಟ್ರಿಪ್ ಕ್ಲೋಸ್ ಮಾಡಿ ಅಮೌಂಟ್ ಹಾಕ್ಸ್ಕೊಳ್ಳೋಣ ಬನ್ನಿ. ಅಲ್ಲಿಂದ ಅನ್ಲೋಡ್ ಮಾಡ್ಕೊಂಡು ಊಟ ಮಾಡೋಣ ಅಂತ ಹೋಟ್ಲ್ ಹತ್ರ ಬಂದು ಒಂದು ಮುದ್ದೆ ತಿನ್ಕೊಂಡೆ, ಆ ಪ್ರೈಸ್ ತಿನ್ಕೊಂಡೆ, 2 ಬಜ್ಜಿ ತಿನ್ಕೊಂಡೆ. ಸ್ನೇಹಿತರೆ, ಟೈಮು 2:30 ಆಯಿತು. ಅರ್ಧ ಗಂಟೆ ಆಯಿತು ಅನ್ಲೋಡಾಗಿ. ಆರ್ಡ್ರ್ ಯಾವುದು ಬರ್ತಾಯಿಲ್ಲ. ಊಟನೂ ಮಾಡಿದ್ದಾಯಿತು. ನೋಡೋಣ, ಇಲ್ಲಿ ಯಾವುದೋ ಆರ್ಡ್ರು ಬರ್ತಾಯಿಲ್ಲ. ಬೇರೆ ಕಡೆ ಹೋಗೋಣ ಬನ್ನಿ. ಎಲ್ಚನಹಳ್ಳಿ ಕಡೆ ಹೋಗೋಣ. ಒಂದು 4.5 ಕಿಲೋಮೀಟ್ರ್ ಆಗುತ್ತೆ ಎಲ್ಚನಹಳ್ಳಿಗೆ. ಹೋಗೋಣ ಬನ್ನಿ. ಹಂಗೆ ಬರ್ತಾ ಶೆಲ್ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸೋಣ ಅಂತ ಬಂದು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡೆ. 2160 ರೂಪಾಯಿ ಇಡಿಸ್ತು. ಅಲ್ಲಿಂದ ಬಂದು ಒಂದು ಕಾಫಿ ಕುಡ್ಕೊಂಡೆ. ಸ್ನೇಹಿತರೆ, ಟೈಮು 4:30 ಆಗೋಯ್ತು. 2 ಅವರ್ ಆಗ್ತಾ ಬಂತು. ಇಲ್ಲಿ ಬಂದು ಆರ್ಡ್ರುಗಳೇ ಬರ್ತಾಯಿಲ್ಲ. ಬೇಜಾರಾಗೋಗೈತೆ ನನಗಂತೂ. ನೋಡಮ್ಮ, ನನಗೆ ಯಾಕೋ ಬೇಜಾರಾಗ್ಬಿಟ್ಟೈತೆ. ಹೋಗೋಣ ರೂಮ್ ಕಡೆಗೆ ಅನಿಸ್ತೈತೆ. ಹೋಗ್ತಾರೋಣ ಬನ್ನಿ. ನೋಡೋಣ, ಯಾವ್ದಾರು ಆರ್ಡ್ರು ಬಂದರೆ ಮಾಡೋಣ, ಇಲ್ಲಾಂದರೆ ಹೋಗೋಣ ಅಷ್ಟೇ. ಏನೂ ಮಾಡೋಕ್ಕಾಗಲ್ಲ. ನೋಡಿ ಫ್ರೆಂಡ್ಸ್, ಪೊಲೀಸವ್ರು ಹೆಂಗೆ ಇಟ್ಕೊಂಡವ್ರೆ ಗಾಡಿಗಳನ್ನ. ಸ್ನೇಹಿತರೆ, ಟೈಮು 5:15 ಆಯಿತು.
ಒಂದು ಬಾಡಿಗೆ ಸೌಂಡ್ ಇಲ್ಲ. ರೂಮ್ ಹತ್ರ ಬಂದಿದ್ದೀನಿ, ಗಾಡಿ ನಿಲ್ಲಿಸಿದ್ದೀನಿ. 69 ಕಿಲೋಮೀಟ್ರ್ ಓಡಿದೆ 1,500 ರೂಪಾಯಿಗೆ. 1,500 ರೂಪಾಯಿಗೆ 69 ಕಿಲೋಮೀಟ್ರ್ ಓಡಿದೆ. ಇವತ್ತು ಟೋಟಲ್ ಲಾಸ್ ಬಾಡಿಗೆ ಏನು ಉಳಿದಿಲ್ಲ. ಒಂದು 500 ರೂಪಾಯಿ ಡೀಸಲ್ಲು, ಒಂದು 200 ರೂಪಾಯಿ ಖರ್ಚು, ಒಂದು 700-800 ರೂಪಾಯಿ ಉಳಿದಿರ್ಬೋದು ಅಷ್ಟೇ. ಸುಮ್ಮನೆ ಟೈಮ್ ವೇಸ್ಟ್ ಆಯಿತು. 2 ಬಾಡಿಗೆ ಇವತ್ತಿನ ಲಾಗ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ಡ್ಯೂಟಿ ಆಫ್ ಮಾಡಿದ್ದೀನಿ. ಇವಾಗ ಹೋಗ್ಬಿಟ್ಟು ಚೆನ್ನಾಗಿನ ಮಾಡ್ಕೊಳ್ಳೋಣ. ಯಾವ್ದಾರು ಒಂದು ಫಿಲಮ್ ನೋಡ್ಬಿಟ್ಟು ಚೆನ್ನಾಗಿರೋದು ನೆಮ್ಮದಿಯಾಗಿ ನಿದ್ದೆ ಮಾಡ್ಬಿಟ್ಟು ಬೆಳಗ್ಗೆ ಡ್ಯೂಟಿ ಆನ್ ಮಾಡೋಣ. ಬೇಗ ಬೇಗ ಇದ್ದೋಣ. ನಾಳೆ 7 ಗಂಟೆಗೆ ಆನ್ ಮಾಡೋಣ. ಬನ್ನಿ ಇವಾಗ ಹೋಗೋಣ.